ಟ್ರಾಫಿಕ್ ಬ್ರೋ. 800 ರೂಪಾಯಿ. ಗೋವಿಂದ ಊಟಿ ಟ್ರಿಪ್ಪು. ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂದರೆ ಇವತ್ತು ನಾನೊಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಕಂಪನಿಯಿಂದ ಬುಕ್ ಮಾಡಿರೋದು. ಸೊ ಎಲ್ಲ ಟೀಮ್ಗಳು ಬರ್ತಾ ಇದೆ ನಮ್ಮ ಕಂಪನಿಯಿಂದ. ಟೋಟಲ್ ಒಂದು 200 ಜನಕ್ಕಂತ ಬುಕ್ ಮಾಡಿದ್ದಾರೆ. ಸೊ ನೋಡೋಣ ಎಷ್ಟು ಜನ ಬರ್ತಾರೆ, ರೆಸಾರ್ಟ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಆ ರೆಸಾರ್ಟ್ ಯಾವುದು ಅಂತ ನೀವು ನನಗೆ ಕಮೆಂಟ್ ಮಾಡಿ, ಓಕೆನಾ? ಲೆಟ್ಸ್ ಗೋ. ಓಕೆ, ಸೊ ಗೈಸ್ ನಾನು ರೆಡಿಯಾಗಿದ್ದಾಯಿತು. ನನ್ನ ಫ್ರೆಂಡಿಗೆ ಕಾಯ್ತಾ ಇದ್ದೀನಿ. ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಈ ಯೂತ್ಸ್ ಹುಡುಗರಿಗಾಗಲಿ ಹುಡುಗಿರಿಗಾಗಲಿ ಇಲ್ಲಿ ಕಾಣಿಸ್ತಾ ಇದೆಯಾ ಪಿಂಪಲ್ ಒಂದು ಬಂದ್ಬಿಡುತ್ತೆ. ಸೊ ಗೈಸ್ ಹೆಲ್ಮೆಟ್ ಎಲ್ಲ ಇಸ್ಕೊಂಡು ಹಾಯ್ ಮಾಡ ವ್ಲಾಗ್ ಮಾಡ್ತಾ ಇದ್ದೀನಿ. ಇವ್ನು ನನ್ನ ಫ್ರೆಂಡ್ ನವೀನ್ ಅಂತ. ಪೆಟ್ರೋಲ್ ಖಾಲಿ. ಸೊ ಗೈಸ್ ನಾವು ರೀಚ್ ಆಗಿದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ವಿಮಲ್ಲು, ಹಾಯ್, ದೇವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇದು ಕನೆಕ್ಟ್ ಆಗೈತೆ. ಧನು ಸಾರಿ ಗೈಸ್. ಎಂಟ್ರಿ ಆಗಿದ ತಕ್ಷಣ ಸ್ಟ್ರೈಟಾಗಿ ನೋಡಿ ಇದೇ ಥರ ಹೋಗ್ಬೇಕು. ಹೆಂಗಿತ್ತು ಮಚ್ಚ ರೋಡು ಬರ್ಬೇಕಂದ್ರೆ ಅದನ್ನ ಇಟ್ಕೊಂಡು ಆಫ್ ರೋಡು ಬನ್ನೇರುಘಟ್ಟ ಫುಲ್ ಟ್ರಾಫಿಕ್ ಬ್ರೋ. ಸೊ ಗೈಸ್ ಇದೆ ಎಂಟ್ರಿ. ಹಿಂಗೆ ಒಳಗೆ ಹೋಗಿ ಸ್ಕ್ಯಾನರ್ ತೋರಿಸಿ ಅವ್ರು ಕೊಟ್ಟಿದ್ದು ಬೆಲ್ಟ್ ಹಾಕೊಂಡು ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ಯಾಕೆ? ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಅಲೋ ಇಲ್ವಾ? No Bluetooth, no smartwatch, no vlog and all. ಅಲೋ ಇಲ್ವಾ? No Bluetooth, no smartwatch, no vlog and all. ಆಕ್ಚುಲಿ ಹೇಳಿ. ಬಾಯ್ ಬರ್ತಾ ಇಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. Unexpected thing. We are getting in the forest, deep jungle. ನೋಡಿ ಕೈ ತೊಳಿತಾ ಇದ್ದೀವಿ. ಕೈ ತೊಳ್ಕೊಂಡು ಹೇಳ ಇನ್ನೊಂದು ರೌಂಡ್ ಅಂತ ಹೇಳ ಬ್ರೋ. ಒನ್ ಮೋರ್ ರೌಂಡ್ ಬ್ರೋ. ಒನ್ ಮೋರ್ ರೌಂಡ್ ಬ್ರೋ. Who stopped you? ಏನು ಬ್ರೋ 1500 ರೂಪಾಯಿ ಖಾಲಿ ಮಾಡಿದ್ವಾ? ಅರ್ಧ ಆಗೈತೆ. ನಿಜ ಯಾರಾದ್ರೂ ಒಬ್ರು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. अभी क्या करना? पे करना? 800 ರೂಪಾಯಿ. 900 ರೂಪಾಯಿ. अयो इसमें क्या क्या है भैया? कायाकिंग वो कैंसल कर दिया हमको. ಬ್ರೋ ಈ ರೆಸಾರ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬ್ರೋ? ನಾವು ಮೋಸ ಹೋಗ್ಬಿಟ್ಟಿದೀವಿ. ನಾವು ಮೋಸ ಹೋಗಿರೋದು ರೆಸಾರ್ಟ್ ಕಡೆ ಇಲ್ಲ, ಮತ್ತೆ ನಮ್ಮೆಲ್ಲ ತಂಡದ ಸಮೇತ ಮೋಸ ಹೋಗ್ಬಿಟ್ಟಿದೀವಿ. ರೆಸಾರ್ಟ್ ಇಂದ ಮೋಸ ಹೋಗಿಲ್ಲ, ನಮ್ಮವರಿಂದಾನೇ ನಾವು ಮೋಸ ಹೋಗಿದ್ವಿ. ಪೆಟ್ರೋಲ್ ಪ್ರೈಸ್ ಬೊಕ್ಕ ಬ್ರೋ. ಕರೋಕೆ ಹಾಕ್ತೀನಿ. ನಾವು ಹೆಬ್ಬಾಳಿಂದ ಫುಲ್ಲು ಟ್ರಾಫಿಕ್ಕು ಎಗರ್ಸ್ಕೊಂಡು ನುಗ್ಗಿಸ್ಕೊಂಡು ಮಲಗಿಸ್ಕೊಂಡು ನಿಲ್ಸ್ಕೊಂಡು, ಎಗರ್ಸ್ಕೊಂಡು ನುಗ್ಗಿಸ್ಕೊಂಡು ಮಲಗಿಸ್ಕೊಂಡು ನಿಲ್ಸ್ಕೊಂಡು 2 ಅವರ್ ಜರ್ನಿ ಮಾಡ್ಕೊಂಡು ಇಲ್ಲಿ ಏನೇನೋ ಇರುತ್ತೆ ಅನ್ಕೊಂಡು ಬಂದ್ರೆ ಇಲ್ಲೊಬ್ರು ಇದಾರೆ, ಇವರು 3 ಅವರ್ ಜರ್ನಿ ಮಾಡ್ಕೊಂಡು 5 ಜನ ಪಿಕಪ್ ಮಾಡ್ಕೊಂಡು 1000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಗೆ ಬಂದ್ರೆ 250 ರೂಪಾಯಿ ಊಟ ಮಾಡಿದ್ರಾ? ಅರ್ಧ ಆಗೈತೆ, ಇನ್ನೂ ಪೆಂಡಿಂಗ್ ಇದೆ. ಹೊಟ್ಟೆ ತುಂಬ ಊಟ ಮಾಡಿದ್ರ ಮನೆಗೆ ಹೋಗಿ ಅಂತವ್ರೆ. ಏನ್ ಹೇಳ್ಬೇಕು, ಹಿಂಗಿತ್ತು, ಸೂಪರ್ ಆಗಿತ್ತು.
ಒಂದು 5-6 ಗೇಮ್ ಮಾಡಿದೆ. ಒಬ್ಬನೇ ಆಡಿದೆ ಬ್ರೋ, ಸೋಲೋ ಗೇಮ್. ಬರ್ಬೋದು 170. ಇದು ಪೆಟ್ರೋಲ್ಗೆ ಎಷ್ಟು ಮಾಡಿದೆ? ಪೆಟ್ರೋಲ್ಗೆ 400. ಇಲ್ಲೊಂದು ಗೇಮ್ ಎಷ್ಟು ಗೊತ್ತಾ? 1400. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿ ಗೇಮು ಯಾವುದು ಇಲ್ಲ. ಅದಕ್ಕೆ ನಾವು ಹೋಗಿ ಕಾರ್ತಿಕ್ ಹತ್ರ ಹೇಳಿದಾಗ ಕಾರ್ತಿಕ್ ಅವರು ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಜಗಳ ಆಡೋಣ ಅಂದ್ರು. ಅದಕ್ಕೆ ಎಲ್ಲ ಗುಂಪು ಕಟ್ಕೊಂಡು ಮಾತಾಡ್ತಾ ಇದ್ದೀವಿ ನಾವೆಲ್ಲ. ನಮ್ಮ ಗ್ಯಾಂಗ್ ಲೀಡ್ರು ಕಾರ್ತಿಕ ಇಂದಾನೆ ನಾವೀಗ ಹೋಗ್ತಾ ಇದೀವಿ ಮ್ಯಾನೇಜ್ಮೆಂಟ್ ಗಂಟ ಹೋಗಿ ಅಲ್ಲಿ ಕೂತ್ಕೊಂತೀವಿ. ಅಲ್ಲ ಏನೋ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಮಾತಾಡಿ. 3 ಪ್ಲೇಸ್ ಇದೆ. ಆ 3 ಪ್ಲೇಸ್ ಅಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಬೇಕು. ಸೆಪ್ಟೆಂಬರ್ 7th ಕ್ರಿಕೆಟ್ ಮ್ಯಾಚ್ ಇದೆ ಅಂತ. ಸೆಪ್ಟೆಂಬರ್ 7th ಗೆ ಕ್ರಿಕೆಟ್ ಮ್ಯಾಚ್ ಇಲ್ಲ. ಇಲ್ಲ ವಿನಯ್, ಸೊ ವಿ ಕ್ಯಾನ್ ಪ್ಲಾನ್ ದಟ್ 3 days ಲೀವ್. ಕ್ಲೈಂಟ್ ಆಫ್ ಇದಕ್ಕೆ ನಾವು ಹೇಳ್ತಿರೋದು 1 ಡೇ ಆರಾಮಾಗಿ ರೆಸ್ಟ್ ತಗೊಬಹುದು. ಊಟಿ ಇಲ್ಲ ಅಂದ್ರೆ ವಾಲ್ಪರೆ ಅದೊಂದು ಮಿನಿ ಬಸ್ ಮಾಡ್ಬಿಡೋಣ. ಮಿನಿ ಬಸ್ ಓಕೆ. ಡನ್. ಇಲ್ಲಿ ಆಫೀಸ್ ಟ್ರಿಪ್ ಅಂತ ಅಲ್ಲ, ಆಫೀಸ್ ರೆಸಾರ್ಟ್ ಅಂತ ಕರ್ಕೊಂಬಂದ್ರೆ ಅಂತೂ ಅಲ್ಲ, ಗೇಮ್ ಅಂತೂ ಇಲ್ಲ. ಅಟ್ಲೀಸ್ಟ್ ಟ್ರಿಪ್ ಆದ್ರೂ ಪ್ಲಾನ್ ಮಾಡೋಣ ಅಂತ ಮಾಡ್ತಾ ಇದಾರೆ. ಹೌದು. ಊಟಿಗೆ ಎಷ್ಟು ಫೈನು? 3 ಊಟಿ ಜೈ. ಟ್ರಿಪ್ ಕ್ಯಾನ್ಸಲ್. ಗೋವಿಂದ ಊಟಿ ಟ್ರಿಪ್ಪು. ನೋಡಿ ಇದೆ ಪೇಂಟ್ ಬಾಲ್ದು. ಸರಿ, ಪೇಂಟ್ ಬಾಲ್ ಸಿಕ್ತು ಅಂತ ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಅಂತ ಕಾಸು ಕೇಳಿದ್ರೆ ಪರ್ ರೇಟ್ 800 ರೂಪಾಯಿ ಅಂತೆ. ಸೊ ಅದಕ್ಕೆ ಪೇಂಟ್ ಬಾಲ್ ಬೇಡ, ಏನು ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಬಾಲ್ ಹೋಗೋಣ ಅಂತ ಹೋಗ್ಬಿಟ್ವಿ. ಅದು ಫಸ್ಟ್ ಬಾಲ್ ಅಂತ ಆಡೋಕೆ ಹೋಗ್ಬಿಟ್ಟು ಪ್ಯಾಂಟಿಗೆ ತೋರಿಸು ಹೆಂಗೋ ಶಾರ್ಟ್ಸ್ ತಂದಿದೆ, ಇವಾಗ ಅದನ್ನ ಹಾಕ್ಕೊಂಡು ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇದ್ರು. ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಅಲ್ಲಿ ಗೆದ್ದಿದ್ದು ನಮ್ಮ ಟೀಮೇ 2 ಮ್ಯಾಚ್ ಕೂಡ ಇಲ್ಲ ಅಂದಿದ್ರೆ ಆ ಆಕ್ಟಿವಿಟಿ ಕೂಡ ಬೇಕಂಗೆ ಆಡ್ತಿದ್ವಿ. ಅಷ್ಟೇ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿ ಹೆಂಗಂತ ತಿಂದ್ಬಿಟ್ಟು 1-2 ಸ್ಟೆಪ್ ಹಾಕೋಣ ಅಂತ ಡ್ಯಾನ್ಸ್ ಕೇಳಿದ್ವಿ. ಡ್ಯಾನ್ಸ್ ಮುಗಿಸ್ಕೊಂಡು ಎಲ್ಲ ಒಂದು ಥರ ಗ್ಯಾದರ್ ಆಗ್ಬಿಟ್ಟು ಒಂದು ಚಿಕ್ಕ ಕೇಕ್ ತರಿಸ್ಬಿಟ್ಟಿದ್ರು. ಆ ಕೇಕ್ನ ಚೆನ್ನಾಗಿ ತಿಂದ್ಬಿಟ್ಟು ಸೊ ಫೈನಲಿ ನಾವು ಈ ರೆಸಾರ್ಟ್ನ ಮುಗಿಸಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮಗ ಏನು ಹೇಳ್ತಾನೆ ಇದ್ರ ಬಗ್ಗೆ ಅಂತ ಕೇಳೋಣ. ಹೇಳಿ ಬ್ರೋ. ಅಷ್ಟೇ. ಓಕೆ, ಬಾಯ್ 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 ಎಲ್ಲ ಬಾಯ್ ಮಾಡಿ. ಬಾಯ್ 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 ಮ್ಯಾನೇಜರ್ ಬಾಯ್. ಸೊ ಅಲ್ಲಿಂದ ಜಾಗ ಖಾಲಿ ಮಾಡಿ ಮನೆ ಕಡೆ ಹೊರಟ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.